ಸ್ನೇಹಿತರೆ ನಮಸ್ಕಾರ. ಡಿಸೆಂಬರ್ 8ರ ಭಾನುವಾರ ಕುಣಿಗಲ್ನಲ್ಲಿ ನಡೆಯಲಿರುವ ಗಣೇಶನ ಅಂಬಾರಿ ಉತ್ಸವಕ್ಕೆ ಸ್ವಾಗತ. ಇದೇನಪ್ಪಾ ಗಣೇಶನ ಉತ್ಸವ ಅಂತ ಹೇಳೋದ್ ಬದಲು ಗಣೇಶನ ಅಂಬಾರಿ ಅಂತ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿರಬಹುದು. ಹೌದು, ಕುಣಿಗಲ್ ಪಟ್ಟಣದ ದೊಡ್ಡಪೇಟೆಯ ಚಾವಡಿ ಗಣೇಶನ ವಿಸರ್ಜನೆಯನ್ನು ಈ ಬಾರಿ ದಸರಾ ಮಾದರಿಯಲ್ಲಿ ನಡೆಸಬೇಕೆಂದು ತೀರ್ಮಾನಿಸಲಾಗಿದೆ. ಚಾಮುಂಡೇಶ್ವರಿನ ಹೇಗೆ ಆನೆ ಮೇಲೆ ನಾವು ಮೆರವಣಿಗೆ ಮಾಡ್ತೀವೋ ಅದೇ ರೀತಿಲಿ ನಮ್ಮ ಚೌಡಿ ಗಣಪತಿನೂ ಕೂಡ ಈ ಬಾರಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಬೇಕು ಕುಣಿಗಲ್ನ ರಾಜ ಬೀದಿಗಳಲ್ಲಿ ಅಂತ ನಮ್ಮ ಸಂಘದ ವತಿಯಿಂದ ತೀರ್ಮಾನ ಮಾಡಿ ಈಗಾಗಲೇ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮನೂ ಕೂಡ ಈಗ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಈ ಸರಿ ಏನಿದೆ ಅಂತಂದರೆ ಮಕ್ಕಳಿಗಾಗಿ ಮನೋರಂಜನೆ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. 7ನೇ ತಾರೀಕು ಒಂದು ಆಹಾರ ಮೇಳ ಅಂತಲೂ ಕೂಡ ಏರ್ಪಡಿಸಿದ್ದೀವಿ. ಟೌನ್ನ ಎಲ್ಲ ಭಕ್ತಾದಿಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಆಮೇಲೆ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ಹೌದು, ಕೂಳೂರು ಗಣಪತಿ, ತುರುವೇಕೆರೆ ಶಕ್ತಿ ಗಣಪತಿ, ತಿಪ್ಟೂರ್ ಮಹಾಗಣಪತಿ ಸೇರಿದಂತೆ ಈ ಮುನ್ಸಿಪಲ್ ಚಾವಡಿ ಗಣೇಶನಿಗೂ ಕೂಡ ತನ್ನದೇ ಆದ ಇತಿಹಾಸವಿದೆ. ಇತಿಹಾಸದಲ್ಲಿ ಕುಣಿಗಲ್ ಚಾವಡಿ ಗಣೇಶನಿಗೆ ತನ್ನದೇ ಆದ ಪಾವಿತ್ರತೆ ಮತ್ತು ಸಂಸ್ಕಾರ ಹಾಗೂ ಶಕ್ತಿ ಇದೆ. ಇದಕ್ಕಾಗಿ ಪ್ರತಿ ಹಳ್ಳಿಯಿಂದ ಹಾಗೂ ಬೇರೆ ಬೇರೆ ತಾಲೂಕು ಜಿಲ್ಲೆಯಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಿದ್ದರು ಎಂಬ ನಿದರ್ಶನಗಳಿವೆ. ಆವಾಗ ಅನ್ನದಾನ ಅವೆಲ್ಲ ತುಂಬ ಚೆನ್ನಾಗಿ ವೈಭವವಾಗಿ ನಡೀತಾ ಇತ್ತು. ರಾತ್ರಿ ಎಲ್ಲ ಒಂದು ಜಾತ್ರೆ ಟೈಪು ಇಲ್ಲಿ ತುಂಬ ಚೆನ್ನಾಗಿ ಸುತ್ತಮುತ್ತಲ ಎಲ್ಲ ಊರಿನವರು, ಗ್ರಾಮಸ್ಥರು, ಅಮೃತವರು, ಕಗ್ಗೆರೆ, ಯಡಿಯೂರು, ಈ ಕಡೆಯಿಂದ ಎಲ್ಲ, ಈ ಕಡೆ ಮಾಗಡಿ ಎಲ್ಲ ಕಡೆಯಿಂದ ನೋಡ್ಕೊಂಡು ಈಗ ಟಿಪ್ಪೂರಿಂದ ವಿಗ್ರಹವನ್ನು ಮಾಡಿಸಿ ತರಿಸ್ತಾ ಇದ್ದೀವಿ. ಹೌದು, ಗಣೇಶನ ವಿಗ್ರಹ ವಿಸರ್ಜನೆಗಾಗಿ ನಗರ ಅಲಂಕಾರ ಅದ್ಭುತವಾಗಿ ನಡೆಯುತ್ತಿದೆ. ದೊಡ್ಡಪೇಟೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ವೀರಾಂಜನೇಯ ಆಕರ್ಷಣೀಯ ಕೇಂದ್ರವಾಗಿದ್ದು ತಾಲೂಕು ಸೇರಿದಂತೆ ವಿವಿಧ ಭಾಗಗಳಿಂದ ಪ್ರತಿದಿನ ಜನರು ಬಂದು ವೀಕ್ಷಿಸುತ್ತಿದ್ದಾರೆ. ಪ್ರತಿದಿನ ಮಕ್ಕಳಿಗೆ ಆಟ, ಬಾಯಿಗೆ ರಸದೂಟ, ನೋಡಲು ಕಣ್ತುಂಬ ನೋಟ, ಇದು ಪ್ರತಿದಿನ ನಡೆಯುವ ಅದ್ದೂರಿ ವಾತಾವರಣವಾಗಿದೆ. ಭಾನುವಾರ ಆನೆಯ ಮೇಲೆ ಅಂಬಾರಿಯ ಕೂರಿಸಿ ಗಣಪತಿಯನ್ನು ಇಟ್ಟು ವಿಸರ್ಜನೆ ಮಾಡುವ ಅದ್ದೂರಿ ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡ ಭಾಗವಹಿಸಲಿದ್ದು ಯುವಕರು ಡಿಜೆ ಸಾಂಗ್ಗೆ ಸ್ಟೆಪ್ ಹಾಕಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಗಣೇಶನ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಗಣಪತಿಯ 70ನೇ ವರ್ಷದ ವಿಜೃಂಭಣೆಯ ಗಣಪತಿಯ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಈ ಮೂಲ ವಿಗ್ರಹ ನಾವೇನು ನೋಡ್ತಾ ಇದ್ದೀವಿ ಹಿಂದ್ಗಡೆ ಮೇಲ್ಗಡೆ ಇರ್ತಕ್ಕಂಥದ್ದು ಅದು ಉದ್ಭವ ಮೂರ್ತಿ ಅಂತೇಳಿ. ಆ ಉದ್ಭವ ಮೂರ್ತಿ ನಮಗೆ ಆ ಒಂದು ಮನೆಯಲ್ಲಿ ಪಾಯ ತೋಡ್ಬೇಕಾದ್ರೆ ಅಲ್ಲಿ ಸಿಕ್ಕಿದೆ ಅಂತ ಇದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇಲ್ಲಿದ್ದಂಥ ಹಿರಿಯರು, ಏನು ಪೈಲ್ವಾನ್ ಚಂದ್ರಪ್ಪನವರಾಗಿರ್ಬೋದು, ಇವರಾಗಿರ್ಬೋದು, ಅವರು HC ರಂಗಪ್ಪನವರು, ಅವರೆಲ್ಲ ಇಲ್ಲಿ ಮೊದಲು ಆ ಒಂದು ಮನೆ ಭಾಗದಲ್ಲಿ ಮೊದಲು ಭಜನೆ ಮಾಡ್ತಾಯಿದ್ರು. ನಂತರ ಈ ಒಂದು ದೇವಸ್ಥಾನವನ್ನು ಸುಮಾರು 1970ರ ಆಸುಪಾಸಿನಲ್ಲಿ ಇದನ್ನು ಕಟ್ಟಿ ಈ ಒಂದು ಇದರೊಳಗಡೆ ಆ ಮುನ್ಸಿಪಲ್ ಇದರಿಂದನೇ ಆ ಮುನ್ಸಿಪಲ್ ಚಾವಡಿ ಅಂತಲೇ ಇದನ್ನು ಹೆಸರಿಡಬೇಕು ಅಂತೇಳಿ ಒಂದು ದೇವಸ್ಥಾನದ ಒಂದು ಆಡಳಿತವನ್ನು ಅವ್ರು ನಡೆಸ್ತಾ ಇದ್ರು. ಹೌದು, ಧರ್ಮೋ ರಕ್ಷಿತ ರಕ್ಷಿತ ಎಂಬಂತೆ ನೀವು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಬಂಧುಗಳೇ, ನೀವು ಬಿಡುವು ಮಾಡಿಕೊಂಡು ಒಮ್ಮೆ ಈ ಚಾವಡಿ ಗಣೇಶನ ದರ್ಶನ ಪಡೀರಿ. ಅದೇ ರೀತಿ ಭಾನುವಾರ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ. ಆ ಗಣೇಶನ ಆಶೀರ್ವಾದ ಪಡೆಯಲು ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಈ ವಿಡಿಯೋ ಶೇರ್ ಮಾಡಿ. ಭಕ್ತಿಯಿಂದ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಬಂಧುಗಳೇ, ಇದುವರೆಗೂ ನೋಡಿದ ನಿಮ್ಗೆ ಆ ಗಣೇಶನ ಆಶೀರ್ವಾದ ಸದಾ ಇರಲಿ.